ಬಿಡದಿ ಟೌನ್ಶಿಪ್ ದಂಗಲ್ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಒಂದ್ ಕಡೆ ಭೂ ಸ್ವಾಧೀನಕ್ಕೆ ಎಲ್ಲ ಪ್ರಕ್ರಿಯೆಗಳು ಶುರುವಾಗಿದ್ರೆ ಇನ್ನೊಂದು ಕಡೆ ರಾಜಕೀಯ ಕದನವೂ ಜೋರಾಗ್ತಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ರೈತರುಗಳಾಗಲಿ ನಾವೇ ಆಗಲಿ ಯಾವುದೇ ಕಾರಣಕ್ಕೂ ಒಂದು ನಿಮಿಷ ಭೂಮಿ ಕೊಡಲ್ಲ. ಯಾವ ITBT ಗೆ ಕಮ್ಮಿ ಇಲ್ಲ. ನಾವು ಎಷ್ಟು ಜನ ಬಂದರೂ ಬೇಕಾದ್ರೆ ನಾವೇ ಸಾಕ್ತೀವಿ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ನಾವು ಬಿಟ್ಕೊಡಲ್ಲ. ನನ್ನ 45 ಎಕರೆ ಲ್ಯಾಂಡು ಕಷ್ಟಪಟ್ಟು ಸಂಪಾದನೆ ಮಾಡಿದ ಲ್ಯಾಂಡ್ ನಾನು. ನನ್ನ ಕನಸಿನ ಕೂಸು ನಾನು ಇದು ಮಾಡ್ತೀನಿ ನಾನು ಬಿಡಕ್ಕಾಗಲ್ಲ ಅಂತ ಹೇಳಿಲ್ವಾ? ಹೇಳವ್ರ ಪ್ರಮಾಣ ಮಾಡಿ. ಬಿಡದಿ ಟೌನ್ಶಿಪ್ ಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ. ಹೀಗಾಗಿ ಬಿಡದಿಯಲ್ಲಿ ಮಾಯಾನಗರಿ ಸೃಷ್ಟಿಸೋದಕ್ಕೆ ಡಿಕೆಶಿ ಪ್ಲಾನ್ ಮಾಡಿದ್ದಾರೆ. ಆದರೆ ಇದೇ ಯೋಜನೆ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ನಮ್ಮ ಸಮಾಧಿ ಮೇಲೆ ಸೌಧ ಕಟ್ಟಬೇಡಿ ಅಂತ ಉಗ್ರ ಹೋರಾಟಕ್ಕೆ ಅಣಿಯಾಗ್ತಿದ್ದಾರೆ. ಹುಟ್ಟಿದ ಊರನ್ನ ಬಿಟ್ಟು ಹೋಗೋದು ಹೇಗೆ, ಮನೆ ಮಠ ಕಳ್ಕೊಂಡು ಹೋಗೋದು ಹೇಗೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ಬಿಡದಿ ಟೌನ್ಶಿಪ್ ದಂಗಲ್ ದಿನೇ ದಿನೇ ಜೋರಾಗ್ತಿದೆ. ದಿನಕ್ಕೊಂದರಂತೆ ಹೋರಾಟಗಳು ಶುರುವಾಗಿದ್ದು ಕುಮಾರಸ್ವಾಮಿ ಕೂಡ ರೈತರ ಹೋರಾಟಕ್ಕೆ ಧ್ವನಿಯಾಗಿದ್ದಾರೆ. ಇದೇ ಈಗ ರಾಜಕೀಯ ಜಂಗಿ ಕುಸ್ತಿಗೂ ವೇದಿಕೆ ಮಾಡಿಕೊಟ್ಟಿದೆ. ಭೂಮಿ ಕಳೆದುಕೊಳ್ಳೋ ಆತಂಕ, ರೈತರ ಹೋರಾಟ. ಬಿಡದಿಯ 3 ಹಳ್ಳಿ ಜನರ ಪಾಲಿಗೀಗ ಆಕಾಶವೇ ಕಳಚಿ ಬಿದ್ದಂತಾಗಿದೆ. 10 ವರ್ಷಗಳಿಂದ ಗೂಡು ಕಟ್ಕೊಂಡಿದ್ದವರ ಪಾಲಿಗೆ ಒಕ್ಕಲೆಬ್ಬಿಸೋ ಕೆಲಸ ಆಗ್ತಿದೆ. ಹುಟ್ಟಿದ ಮನೆ ಬಿಡಬೇಕು, ಮಕ್ಕಳಂತೆ ನೋಡ್ಕೊಂಡಿದ್ದ ಹೊಲ ಗದ್ದೆಗಳನ್ನ ಕಳ್ಕೋಬೇಕು. ಇರೋ ಜಾಗವನ್ನ ಕೊಟ್ಮೇಲೆ ಮುಂದೇನು ಅನ್ನೋದು ಸಹ ಗೊತ್ತಿಲ್ಲ. ಹೀಗಾಗಿಯೇ ಹುಟ್ಟಿದ ಊರನ್ನ ಬಿಡಲ್ಲ ಅಂತ ಜನ ರೊಚ್ಚಿಗೆದ್ದಿರೋದು. ಕೆಂಪಯ್ಯನಪಾಳ್ಯದಲ್ಲಿ 384 ಎಕರೆ ಭೂ ಸ್ವಾಧೀನಕ್ಕೆ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಇದು ರೈತರನ್ನ ಕಂಗೆಡಿಸುವಂತೆ ಮಾಡಿದೆ. ಇಷ್ಟು ದಿನ ತೆಂಗು, ರೇಷ್ಮೆ, ಬದನೆಕಾಯಿ ಬೆಳೆದುಕೊಂಡು ಜೀವನ ನಡೆಸ್ತಿದ್ವಿ. ಈಗ ಊರು ಬಿಡಿ ಅಂದ್ರೆ ಹೇಗೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಕೆಂಪಯ್ಯನಪಾಳ್ಯದಲ್ಲಿ 350ಕ್ಕೂ ಹೆಚ್ಚು ಎಕರೆ ಪ್ರದೇಶ ಭೂಮಿಯನ್ನ, ರೈತರ ಭೂಮಿಯನ್ನ ಇದೀಗ ಭೂಸ್ವಾಧೀನ ಮಾಡಿಕೊಳ್ಳುವಂತ ಒಂದು ನಿಟ್ಟಲ್ಲಿ ಸರ್ಕಾರ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ರೈತರುಗಳಾಗಲಿ ನಾವೇ ಆಗಲಿ ಯಾವುದೇ ಕಾರಣಕ್ಕೂ ಒಂದು ಇಂಚು ಭೂಮಿ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಸುಮಾರು ಒಂದು 2ರಿಂದ 3 ಸತಿ DC ಆಫೀಸ್ಗೆ ಒಂದು ಸತಿ ತಕರಾರು ಅರ್ಜಿ ಕೊಟ್ವಿ, ಮತ್ತು GDV ಆಫೀಸ್ಗೂ ತಕರಾರು ಅರ್ಜಿ ಕೊಟ್ವಿ. ಅವ್ರು ನಮ್ಮ ಅರ್ಜಿಗಳಿಗೆ ಯಾವುದೂ ಉತ್ತರನೂ ಕೊಟ್ಟಿಲ್ಲ, ಏನೂ ಇಲ್ಲ, ಏನು ಮಾಡಲಿಲ್ಲ. ಏಕಾಏಕೀಗ ನೋಟಿಫಿಕೇಶನ್ ಮಾಡಿದ್ದಾರೆ, 6-1 ಮಾಡಿದ್ದಾರೆ. ಅದಕ್ಕೆ ನಮ್ಮಲ್ಲಿ ನಮ್ಮ ಭೂಮಿ ಇರೋರು ಇಲ್ಲಿ ಸಣ್ಣ ರೈತ ಇರೋದು ನಮ್ಮೂರಲ್ಲಿ. ಬಿಡದಿ ಟೌನ್ಶಿಪ್ ನಿರ್ಮಾಣ ಅನ್ನೋದು 10-20 ಜನರನ್ನ ಕಾಡ್ತಿಲ್ಲ, 100 ಕುಟುಂಬಗಳನ್ನ ಬೀದಿಗೆ ತಂದು ನಿಲ್ಲಿಸೋ ಆತಂಕ ಹುಟ್ಟಿಸಿದೆ. ಹೀಗಾಗಿಯೇ ಸರ್ಕಾರದ ವಿರುದ್ಧ ಜನ ರೊಚ್ಚಿಗೆದ್ದಿರೋದು. ಬಿಡದಿಯ ಮಂಡಲಹಳ್ಳಿ ರೈತರು ವಿರೋಧ ವ್ಯಕ್ತಪಡಿಸಿದ್ದು, ನಮ್ಮ ಭೂಮಿ ನಮ್ಮ ಅಸ್ಮಿತೆ, ಪ್ರಾಣ ಕೊಟ್ಟರೂ ಭೂಮಿ ಕೊಡೋದಿಲ್ಲ ಅಂತ ಕಿಡಿಕಾರ್ತಿದ್ದಾರೆ. ಏನು ಕೊಟ್ಟರು ನಾವು ಭೂಮಿ ಕೊಡಲ್ಲ. ಅದು ನಾವು ಅಭಿವೃದ್ಧಿ ನಾವು ಮಾಡ್ಕೊಂಡಿದ್ದೀವಿ. ಯಾವ ITBT ಗೆ ಕಮ್ಮಿ ಇಲ್ಲ. ನಾವು ಎಷ್ಟು ಜನ ಬಂದರೂ ಬೇಕಾದ್ರೆ ನಾವೇ ಸಾಕ್ತೀವಿ. ಅವನಿಗೆ ಆಸ್ತಿ ಅಂತೂ ಕೊಡಲ್ಲ ನಾವು. ಅವ್ನು ಎಷ್ಟು ಕೋಟಿ ಕೊಟ್ಟರು ಅವ್ನು ಯಾವುದು ಇದು ಕೊಟ್ಟರು ನಾವು ಕೊಡಲ್ಲ ಭೂಮಿ. ನಾವೇ ಬೇಕಾದ್ರೆ ಅವ್ನಿಗೆ ಸೈಟ್ ಮಾಡಿ ನಾವೇ ಕೊಡ್ತೀವಿ ಅವನಿಗೆ. ಅವನೇನು ಮಾಡಿ ನಮಗೆ ಕೊಡೋದು ಬೇಡ. ಇನ್ನು ಭೂಮಿ ಕಳೆದುಕೊಳ್ಳೋ ಭೀತಿಯಲ್ಲಿರೋ ಪ್ರತಿ ಊರಲ್ಲೂ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ನಡೆಸುತ್ತಿದೆ. ಅರಳಾಲಸಂದ್ರ ಗ್ರಾಮದಲ್ಲೂ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಭೂಮಿ ನೀಡಲ್ಲ, ಅಂಥ ಸಂದರ್ಭ ಎದುರಾದ್ರೆ ಕುಡುಗೋಲು ಹಿಡಿದು ಹೋರಾಟ ಮಾಡ್ತೀವಿ ಅಂತಿದ್ದಾರೆ. ನಮ್ಮ ಪ್ರಾಣ ಹೋದ್ರೂ ಭೂಮಿ ಕೊಡಲ್ಲ, ನಾವು ಕಾನೂನ ಹೋರಾಟ ಮಾಡ್ತೀವಿ. ನಾವು ಇಷ್ಟೆಲ್ಲ ಹೋರಾಟ ಮಾಡಿದೆವು. ನಾವು 460 ದಿನಗಳ ಕಾಲ ಹೋರಾಟ ಮಾಡಿದ್ರು ನಮ್ಮ ರೈತರನ್ನೇ ಮರ್ತ್ಬಿಟ್ಟವ್ರೆ. ಯಾವುದೇ ಕಾರಣಕ್ಕೂ ನಮ್ಮ ಜಮೀನು ನಾವು ಬಿಟ್ಕೊಡಲ್ಲ. ವಿರೋಧ ಏನಿಲ್ಲ. ನಾವು ಇನ್ನ ಅದು 10 ವರ್ಷ ನಾವು ಬೆಳೆ ಇಕ್ತಾ ಇರು, ನಮ್ಗೆ ಭೂಮಿ ನಮ್ಗೆ ಬೇಕು. ಇನ್ನು ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಿರೋ ಜಾಗ ಬಂಜರು ಭೂಮಿ ಅಂತ ಸರ್ಕಾರ ಹೇಳ್ತಿದೆ. ಆದ್ರೆ ಇಲ್ಲಿನ ರೈತರ ಪಾಲಿಗೆ ಇದೇ ಬಂಗಾರದಂತಹ ಮಣ್ಣು. ತಾಯಪ್ಪನ ದೊಡ್ಡಿಯಲ್ಲಿ ಪ್ರಗತಿಪರ ರೈತರು ಸೇಬು, ಮಾವು, ಸಪೋಟ ಬೆಳೆದಿದ್ದಾರೆ. ನಾವು ಬಿಟ್ಕೊಡಕ್ಕೆ ತಯಾರಿಲ್ಲ. ಯಾಕೆ ಅಂದರೆ DK ಶಿವಕುಮಾರ್ ಅವರು ಈ ಫಲವತ್ತಾದ ಭೂಮಿನ ತಿತ್ಕೊಳ್ಳೋದು ತಪ್ಪು. ಅಲ್ಲೇ ಬೇರೆ ಕಡೆ ಮಾಡಲೇಳು, ಇದೆಯಲ್ಲ ಕನಕಪುರ ಮಾಡಲೇಳು. ಅವ್ರ ಜಮೀನು ಮಾತ್ರ ಉಳಿಸ್ಕೋಬೇಕು, ಇಲ್ಲಿ ನಮ್ಮ ಜಮೀನನ್ನ ಯಾಕೆ ತಿತ್ಕೋಬೇಕು? ಭೂಮಿ ಬಿಟ್ಕೊಡಲು ಕೆಲ ರೈತರು ರೆಡಿ. ಸರ್ಕಾರದ ಯೋಜನೆಗೆ ಭೂಮಿ ಕೊಡಲ್ಲ ಅಂತ ಹಲವು ರೈತರು ಹೇಳ್ತಿದ್ರೆ, ಕೆಲ ರೈತರು ಮಾತ್ರ ಭೂಮಿ ಬಿಟ್ಕೊಡೋದಕ್ಕೆ ರೆಡಿ ಅಂತಿದ್ದಾರೆ. ಕೆಂಪಯ್ಯನಪಾಳ್ಯದ ಕೆಲ ರೈತರು ಸಿಎಂ ನಿರ್ಧಾರ ಬೆಂಬಲಿಸ್ತಾ ಇದ್ದು, ಬೆಂಗಳೂರಿನ ಕೊಳಚೆ ನೀರಿನಿಂದ ಬರೀ ರೋಗಗಳೇ ಬರ್ತಿವೆ. ಕೊಳಚೆ ನೀರು ಬಂದು ತೋಟಗಳೆಲ್ಲ ಹಾಳಾಗಿವೆ. ಕೃಷಿಗೆ ಯೋಗ್ಯವಲ್ಲದ ಜಮೀನು ಇಟ್ಕೊಂಡು ಏನ್ ಮಾಡೋಣ, ನಾವೆಲ್ಲ ಜಮೀನು ಕೊಡಲು ಸಿದ್ಧರಿದ್ದೇವೆ ಅಂತಿದ್ದಾರೆ.
ಈಗ ನಮಗೆ ಇಲ್ಲಿ ಬಿಡದಿ ಇಂಡಸ್ಟ್ರಿಯಲ್ ಇದೆ, ಅಲ್ಲಿ ಆರೋಳಿ ಇಂಡಸ್ಟ್ರಿಯಲ್ ಇದೆ, ಎಲ್ಲ ಲೇಬರ್ಸ್ ಕೆಲಸಕ್ಕೆ ಹೋಗ್ತಾವೆ. ಯಾರು ಒಬ್ರು ಆಳುಗಳು ಸಿಗ್ತಾರೆ. ನಾವು ವ್ಯವಸಾಯ ಮಾಡಿದ್ರೆ ಏನು ಮಾಡೋಣ? ನೀರು ಕಟ್ತಾರೆ, ಮೈ ಕೈಯೆಲ್ಲ ಕಟ್ತಾ, ಮಕ್ಕಳೆಲ್ಲ ಕಾಯಿಲ್ಲ. ನಮಗೂ ಆಗಲೇ ಅಲ್ಲಿಗೆ 33ಕ್ಕೆ ಶುಗರ್ ಬತ್ತು. ನಾವು ಜಮೀನು ಕೊಟ್ಟೋದೇ ಮಾಡಿದ್ರೆ ನಮಗೆ ಗಂಡು ಮಕ್ಕಳಿಲ್ಲ, ನಾವೇನು ಮಾಡೋಕ್ಕಾಗಲ್ಲ. ನಾವು ಹೆಣ್ಮಕ್ಳವ್ರೆ, ಹೆಣ್ಮಕ್ಳಿಗೆ ಏನೇನು ಕೊಟ್ಬಿಟ್ಟು ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೋತೀವಿ. ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ರಾಜಕೀಯ ಫೈಟ್. ಬಿಡದಿ ಟೌನ್ಶಿಪ್ ನಿರ್ಮಾಣದ ವಿಷಯಕ್ಕೆ ರಾಜಕೀಯ ಹಂಗಾಮವೂ ಜೋರಾಗಿದೆ. ಭೂಮಿ ಬಿಟ್ಕೊಡಲ್ಲ ಅಂತ ಸಿಡಿದೆತ್ತಿರೋ ರೈತರಿಗೆ ಜೆಡಿಎಸ್ ನಾಯಕರು ಸಾಥ್ ನೀಡುತ್ತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, ಈ ಸರ್ಕಾರಕ್ಕೆ ನಾಡಿನ ಹಿತಾಸಕ್ತಿಗಿಂತ ರಿಯಲ್ ಎಸ್ಟೇಟ್ ಮಾಫಿಯಾ ಹಿತಾಸಕ್ತಿ ಜಾಸ್ತಿಯಾಗಿದೆ. ಲ್ಯಾಂಡ್ ಗ್ರ್ಯಾಬರ್ಸ್ ರಿಯಲ್ ಎಸ್ಟೇಟ್ಗಾಗಿ ಕಾರ್ಯಕ್ರಮ ರೂಪಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಕುಮಾರಸ್ವಾಮಿಗೆ ಸವಾಲು ಹಾಕಿದ್ದಾರೆ. ಹೀಗಾಗಿ ಟೌನ್ಶಿಪ್ ವಿಷಯದಲ್ಲಿ ಆಣೆ ಪ್ರಮಾಣದ ರಾಜಕೀಯವೂ ಶುರುವಾಗಿದೆ. ನನ್ನ 45 ಎಕರೆ ಲ್ಯಾಂಡು ಕಷ್ಟಪಟ್ಟು ಸಂಪಾದನೆ ಮಾಡಿದ ಲ್ಯಾಂಡ್. ನಾನು ನಿಮ್ಮ ಥರ ಹಡಬಿಟ್ಟಿದೆಲ್ಲ ಮಾಡಿದಿರಲ್ಲ, 1400 ಕೋಟಿ ತೋರಿಸ್ತಾ ಇದ್ದೀರಲ್ಲ, ಅದು ನನ್ನ ಜೀವನದಲ್ಲಿ ಮಾಡಿದ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ 10 ಲಕ್ಷ 15 ಲಕ್ಷ ಕೊಡ್ತಕ್ಕಂಥ ಒಂದು ಬಿಸ್ನೆಸ್ಸನ್ನು ಅವತ್ತು ಏನು ಇಂಪ್ರೂವ್ ಮಾಡಿದೆ, ಇದು ಕುಮಾರಸ್ವಾಮಿ ಕೊಡುಗೆ. ಅಲ್ಲಿ ಬಂದಂಥ ಸಂಪಾದನೆಯಿಂದ ಲ್ಯಾಂಡ್ ತಗೊಂಡಿರೋದಲ್ಲಿ. ಆ ಯಪ್ಪ ಹೇಳಿ ಬಂದು ಚಾಮುಂಡೇಶ್ವರಿ ಮುಂದೆ ರಾಮನಗರದಲ್ಲಿ ಪ್ರಮಾಣ ಮಾಡಲಿ, ನಾನು ಇದು ನನ್ನ ಕನಸಿನ ಕೂಸು, ನಾನು ಇದು ಮಾಡ್ತೀನಿ, ನಾನು ಬಿಡಕ್ಕಾಗಲ್ಲ ಅಂತ ಹೇಳಿಲ್ವಾ? ಹೇಳವ್ರ, ಪ್ರಮಾಣ ಮಾಡಲಿ. ಇನ್ನು ರೈತರ ಪರವಾಗಿ ಬಿಜೆಪಿ ನಾಯಕರು ಕೂಡ ಬ್ಯಾಟ್ ಮಾಡ್ತಿದ್ದಾರೆ. ಟೌನ್ಶಿಪ್ ವಿರೋಧಿಸಿ ರಾಹುಲ್ಗೆ ಬಿವೈ ವಿಜಯೇಂದ್ರ ಪತ್ರ ಬರೆದಿದ್ದಾರೆ. ರೈತರ ಹಿತಾಸಕ್ತಿಗೆ ವಿರುದ್ಧವಾಗಿ ಪ್ರಕ್ರಿಯೆ ನಡೀತಾ ಇದೆ. ಭೂಮಿ ಕಳೆದುಕೊಳ್ಳುವ ಆತಂಕದಲ್ಲಿ ರೈತರಿದ್ದಾರೆ. ಹೀಗಾಗಿ ಭೂಸ್ವಾಧೀನ ಪ್ರಕ್ರಿಯೆಗೆ ಮಧ್ಯಪ್ರವೇಶಿಸುವಂತೆ ಮನವಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರಿದ್ದಾರೆ ವಿಪಕ್ಷ ನಾಯಕರು, ನಾನು ಆಗ್ರಹ ಪಡಿಸ್ತೇನೆ, ನೀವಾದರೂ ಕೂಡ ನಿಮ್ಮ ಸರ್ಕಾರ, ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಿ ಇವತ್ತು ರೈತರನ್ನ ಒಕ್ಕಲೆಬ್ಸಕ್ಕೆ ಏನು ಹೊರಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ, ಅದು ತಡೆಯುವಂತ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಜೀವ ಬಿಟ್ರೂ ಭೂಮಿ ಕೊಡಲ್ಲ ಅಂತಿರೋ ರೈತರು ಉಗ್ರ ಹೋರಾಟಕ್ಕೆ ಅಣಿಯಾಗ್ತಿದ್ದಾರೆ. ಭೂಸ್ವಾಧೀನ ವಿರೋಧಿಸಿ ನಾಳೆ ಬೈರಮಂಗಲ ಚಲೋ ನಡೆಸಲು ಸಜ್ಜಾಗಿದ್ದಾರೆ. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ರ್ಯಾಲಿಗೆ ರೆಡಿಯಾಗಿದೆ. ಒಟ್ನಲ್ಲಿ ಟೌನ್ಶಿಪ್ ಕದನ ದಿನದಿಂದ ದಿನಕ್ಕೆ ಜೋರಾಗ್ತಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.